ಹೆಣ್ಮಕ್ಳಿಗೆ ಮಲ್ಗೆ ಅಂದ್ರೆ ಅಚ್ಚುಮೆಚ್ಚು. ಸಾಂಪ್ರದಾಯಿಕ ಉಡುಪಿನಲ್ಲಿ ಮೂಡಿಗೆ ಮಲ್ಲಿಗೆ ಹೂವಿನ ಮಾಲೆ ಹಾಕೋದು ಒಂದು ಸಂಪ್ರದಾಯ. ಈ ಚಿಕ್ಕ ಹೂವು ಕೇವಲ ಅಲಂಕಾರಕ್ಕೆ ಮಾತ್ರ ಅಲ್ಲ, ನಮ್ಮ ಆರೋಗ್ಯಕ್ಕೂ ಸಹ ಬಹಳ ಪ್ರಯೋಜನಕಾರಿ. ಮಲ್ಲಿಗೆಯ ಸುವಾಸನೆ ಮನಸ್ಸಿಗೆ ಶಾಂತಿ ನೀಡುತ್ತೆ, ಒತ್ತಡ ಹಾಗೇನೆ ಆತಂಕವನ್ನ ಕಡಿಮೆ ಮಾಡುತ್ತೆ. ನಿಯಮಿತವಾಗಿ ಮಲ್ಲಿಗೆಯ ಘಮ ತೆಗೆದುಕೊಳ್ಳೋದ್ರಿಂದ ನಿದ್ರಾಹೀನತೆ ಕಡಿಮೆ ಆಗುತ್ತೆ, ನಿದ್ರೆ ಸುಲಭವಾಗುತ್ತೆ. ಮಲ್ಲಿಗೆಯಲ್ಲಿ ಇರುವಂತಹ ಉತ್ಕರ್ಷಣ ನಿರೋಧಕಗಳು ಅಂದ್ರೆ ಆಂಟಿ ಆಕ್ಸಿಡೆಂಟ್ಸ್ ಹಾಗೇನೆ ಪಾಲಿಫಿನಾಲ್ಗಳು ಮೆದುಳಿನ ಕಾರ್ಯ ಚಟುವಟಿಕೆಯನ್ನ ಉತ್ತೇಜಿಸುತ್ತೆ. ಏಕಾಗ್ರತೆ, ಸ್ಮರಣ ಶಕ್ತಿ ಸುಧಾರಿಸಿ ಮನಸ್ಥಿತಿಯನ್ನ ಉತ್ತಮಗೊಳಿಸುತ್ತೆ. ಈ ಕಾರಣಕ್ಕೆ ಮಲ್ಲಿಗೆಯನ್ನ ಶುಭ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಬಳಕೆ ಮಾಡ್ತಾರೆ. ಇನ್ನು ಮಲ್ಲಿಗೆ ಹೂವಿನ ವಿಶೇಷತೆ ಇಲ್ಲೇ ಮುಗಿಯೋದಿಲ್ಲ. ಮದುವೆಯಾದ ಮೊದಲ ರಾತ್ರಿ ದಂಪತಿಗಳ ಕೋಣೆಯಲ್ಲಿ ಮಲ್ಲಿಗೆ ಹೂಗಳಿಂದ ಅಲಂಕಾರ ಮಾಡೋದು ಒಂದು ಪ್ರಾಚೀನ ಪದ್ಧತಿ. ಇದರ ಹಿಂದಿರೋ ಕಾರಣ ಆರೋಗ್ಯ ಹಾಗೇನೆ ಮನೋಭಾವಕ್ಕೆ ಸಂಬಂಧಿಸಿದೆ. ಮಲ್ಲಿಗೆಯ ಸುವಾಸನೆ ದೇಹದ ಆಯಾಸನ ಕಡಿಮೆ ಮಾಡಿ ಮನಸ್ಸನ್ನ ಶಾಂತಗೊಳಿಸಿ ಆತಂಕ, ಭಯ, ಸಂಕೋಚನ ದೂರ ಮಾಡುತ್ತೆ. ಮಲ್ಲಿಗೆ ಪರಿಮಳವನ್ನ ಪದೇ ಪದೇ ತಗೊಳ್ಳೋದ್ರಿಂದ ಸಂತೋಷದ ಭಾವನೆ ಹೆಚ್ಚಾಗುತ್ತೆ. ಇದು ಗಂಡ ಹೆಂಡತಿ ನಡುವಿನ ಆತ್ಮೀಯತೆಯನ್ನ ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ. ಮಲ್ಗೋ ಕೋಣೆಯಲ್ಲಿ ಮಲ್ಲಿಗೆ ಇಟ್ರೆ ಸುತ್ತಮುತ್ತಲಿನ ವಾತಾವರಣ ಸುಗಂಧದಿಂದ ತುಂಬಿ ಉಲ್ಲಾಸಮಯ ಮನಸ್ಥಿತಿಯನ್ನ ಸೃಷ್ಟಿ ಮಾಡುತ್ತೆ. ಅದೇ ರೀತಿ ಮಲ್ಲಿಗೆಯ ಚಿಕ್ಕ ಹೂವು ನಮ್ಮ ಜೀವನಕ್ಕೆ ಶಾಂತಿ, ಸಂತೋಷ ಮತ್ತೆ ಆರೋಗ್ಯವನ್ನ ತರುತ್ತೆ ಅನ್ನೋದು ನಿಜ. ಹೀಗಾಗಿ ಮಲ್ಲಿಗೆನ ಕೇವಲ ಅಲಂಕಾರಕ್ಕಷ್ಟೇ ಅಲ್ಲ, ಅದರ ಪರಿಮಳವನ್ನ ನಿಯಮಿತವಾಗಿ ಅನುಭವಿಸಿ ಅದರ ಆರೋಗ್ಯ ಪ್ರಯೋಜನಗಳನ್ನ ಪಡೆಯಿರಿ. ನಾನು 86 kg ಇದ್ದವಳು 71 kg ಬಂದಿದ್ದೇನೆ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.